ಈಗ ಬೆಂಗಳೂರು ವಿಶ್ವವಿದ್ಯಾಲಯ ಜಿಯೋ ಪಾರ್ಕ್ 3ನೇ ಭಾಗದಲ್ಲಿದ್ದೀರಾ. ಇಲ್ಲಿ ವಿಶೇಷ ಅಂದರೆ ನಿಮಗೆ ವಿಪರೀತವಾಗಿ ಫೋಲ್ಡಿಂಗ್ಸ್ ನೋಡ್ಬೋದು. ಈಗಾಗಲೇ ನಿಮ್ಗೆ ಗೊತ್ತಿದೆ, ಇದು ಪೆನಿನ್ಸುಲಾ ನೈಸಿಕ್ ರಾಕ್ಸೇ ಇಲ್ಲೂ ಕೂಡ ಎಕ್ಸ್ಪೋಸ್ ಆಗಿದೆ ಅಂತ. ಜೊತೆಯಲ್ಲಿ ಕೆಲವು ಕಡೆ ಫ್ರ್ಯಾಕ್ಚರ್ಸು, ಕೆಲವು ಕಡೆ ಜಾಯಿಂಟ್ಸು, ಕೆಲವು ಕಡೆ ಮಾಸ್ಟರ್ ಜಾಯಿಂಟ್ಸು, ಕೆಲವು ಕಡೆ ಫೋಲ್ಡ್ಸು ಎಲ್ಲ ಇರ್ತವೆ. ನಾವು ಎಲ್ಲೆಲ್ಲಿ ಏನು ಸಿಗುತ್ತೆ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ನೀವು ಬಂದಾಗ ಇಲ್ಲಿ ಹೆಚ್ಚಾಗಿ ಫೋಲ್ಡ್ಸ್ನ ನೋಡ್ಬೋದು, ಸೆಗ್ರಿಗೇಷನ್ ಆಗಿರೋದು ನೋಡ್ಬೋದು, ನೈಸಿಕ್ ರಾಕ್ ಆಗಿ ಗ್ರನೈಟಿಂದ ನೈಸ್ ಹೇಗಾಗಿದೆ ಅನ್ನೋದು ನೋಡ್ಬೋದು. ನೋಡಿ ಇಲ್ಲಿ ನಿಮ್ಮ ಮೈಕಾ, ಫೆಲ್ಸ್ಪಾರ್, ಕ್ವಾರ್ಡ್ಸ್ ಎಲ್ಲನೂ ಬೇರೆ ಬೇರೆ ಸೆಗ್ರಿಗೇಟ್ ಆಗಿ ನಿಂತ್ಕೊಂಡಿರೋದು ಕಾಣ್ತಾ ಇದೆ ನಿಮಗೆ. ಹಾಗೆಯೇ ಇಲ್ಲಿ ನಿಮಗೆ ಫೋಲ್ಡಿಂಗ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ, ನೋಡ್ಬೋದಲ್ಲ. ಈ ಕಡೆ ಬನ್ನಿ, ಈಗ ಚೆನ್ನಾಗಿ ನೋಡಿ, ಇದು ತಗೊಳ್ಳಿ. ನೋಡಿ ಹೇಗೆ ಬಂದಿದೆ ಫೋಲ್ಡಿಂಗ್ಸು, ಹೌದಾ? ಹೇಗೆ ಅಂದರೆ ಇದೆಷ್ಟು ತಿಕ್ಕಿರ್ಬೋದು ನಿಮ್ಗೆ ಗೊತ್ತಿದೆ, ಅರೌಂಡ್ 60 ಕಿಲೋಮೀಟರ್ಸ್ ಅಂತ ಹೇಳ್ತೀವಿ ಕ್ರಸ್ಟ್ ಅಲ್ವಾ. ಸಾಯಿಲ್ ಬಿಟ್ಟು ವೆದರ್ ಝೋನ್ ಬಿಟ್ಟು ಈಗ ನೀವು ಆಗಲೇ ಎಕ್ಸ್ಪೋಜರ್ ನಿಂತಿದ್ದೀರ. ಇದೊಂದು 50 ಕಿಲೋಮೀಟರ್ ಇಟ್ಕೊಳ್ಳಿ. ಈ 50 ಕಿಲೋಮೀಟ್ರ್ ನಿಮಗೆ ಫೋಲ್ಡ್ ಆಗಬೇಕು ಅಂದರೆ ಎಷ್ಟಿರ್ಬೋದು ಶಕ್ತಿ ಇದಕ್ಕೆ? ಒಂದು ದಿಮ್ ಫೋಲ್ಡ್ ಮಾಡೋಕೆ ಎಷ್ಟು ಕಷ್ಟ ಆಗುತ್ತೆ. ಈಗ 50 ಕಿಲೋಮೀಟರ್ ಅಂದರೆ ಟೆಕ್ಟಾನಿಕ್ಸ್ ಮೂಮೆಂಟ್ಸಿಂದ ಆಗ್ಬೋದು, ಮತ್ತೊಂದು ಕಾರಣ ಅದು ನಾವು ಫೋರ್ಸಿಂದ ಆಗ್ಬೋದು, ನಿಮಗೆ ಫೋಲ್ಡಿಂಗ್ಸ್ ಎಲ್ಲ ಆಗ್ತವೆ. ಭೂಮಿಯ ಅಗಾಧವಾದ ಶಕ್ತಿ ಪರಿಚಯ ನಿಮ್ಗೆ ಇಲ್ಲಾಗುತ್ತೆ ಅಲ್ವಾ. ಇದು ನೀವು ಇಲ್ಲಿ ನೋಡ್ಬೋದು. ಇದು ಮತ್ತೆ ಇಲ್ಲಿ ಕೆಲವು ಕಡೆ ಕಿತ್ಕೊಂಬಂದ್ರೆ ಕಾಣ್ತಾ ಇದೆಯಾ? ಆ ಕಿತ್ಕೊಂಬಂದಿರೋದೆಲ್ಲ ಮೈಕಾ, ಭಾಳ ಬೇಗ ಕಿತ್ಕೊಂಬರೋದು ಮೈಕಾ. ಅಬ್ರ ಕಾಣ್ತಿರಲ್ಲ, ಅದು ಆಗಲೇ ಕಿತ್ಕೊಂಬರ್ತಾ ಇದೆ. ವೆದರಿಂಗ್ ಅಂತ ಕರಿತೀವಿ. ಆ ವೆದರಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆದಾಗ ನೋಡಿ, ಈ ಥರ ರೋಲ್ ಆಗಿ ಈಚೆ ಬರುತ್ತೆ. ರೋಲ್ ಆಗಿ ಈಚೆ ಬಂದಿದ್ದೆಲ್ಲನೂ ಕಾಣ್ತಾ ಇದೆ. ಇದು ಈ ರೋಲ್ ಆಗಿ ಈಚೆ ಬಂದಿದ್ದು ಯಾವುದಾದ್ರು ಹಳ್ಳಕ್ಕೆ ಹೋಗುತ್ತೆ. ಆ ಹಳ್ಳ ಸಿಲ್ಟ್ ಆಗುತ್ತೆ, ಮುಂದಕ್ಕೆ ಹೋಗಿ ಹೋಗಿ ಅದು ಸಮುದ್ರ ಸೇರುತ್ತೆ, ಯಾವುದೋ ನದಿ ಮೂಲಕ. ಅಲ್ಲಿ ಸೆಡಿಮೆಂಟ್ರಿ ರಾಕ್ಸ್ ಆಗುತ್ತೆ. ನಮ್ಮ ಕ್ಯಾಂಪಸ್ಸಲ್ಲಿ ಯಾವುದು ಸೆಡಿಮೆಂಟ್ರಿ ರಾಕ್ಸ್ ಇಲ್ಲ. ಇಲ್ಲೆಲ್ಲನೂ ಇಗ್ನಿಯಸ್ಸು ಜೊತೆಲಿ ಮೆಟಮಾರ್ಫಿಕ್ ಆಗಿರೋದು ಎರಡಿದೆ. ಯಾವುದು ವಾಲ್ಕನಿಕ್ ರಾಕ್ಸು ನಮ್ಮಲ್ಲಿಲ್ಲ. ಯಾಕೆಂದರೆ ಫ್ರಾಕ್ಚರ್ಸ್ ಆಗಿದೆ, ಮತ್ತೆ ಮ್ಯಾಗ್ಮಾ ಚಿಮ್ಮರ್ ಟಚ್ ಆಗಿದೆ. ಕೆಲವು ಕಡೆ ತೋರಿಸ್ತೀನಿ, ಅಲ್ಲಿ ಬೇರೆ ಮಿನರಲ್ಸು ಬಂದಿದೆ, ಬೇರೆ ರಾಕ್ಸು ಆಗಿದೆ. ಬಟ್ ಯಾವುದು ವಾಲ್ಕನ್ ಆಗಿ ಚಿಮ್ಮಿಲ್ಲ, ಎಲ್ಲ ಪ್ಲುಟಾನಿಕ್ ಆಗಿ ಅಲ್ಲೇ ಇದೆ. PLUTONIC ಪ್ಲುಟಾನಿಕ್ ಅಂತೀವಿ. ಪ್ಲುಟಾನಿಕ್ ಅಂದರೆ ಅಲ್ಲೇ ಸುಪ್ತವಾಗಿ ಕಲ್ಲಾಗಿರುತ್ತೆ. ಅದನ್ನು ನೀವು ನೋಡ್ಬೋದು. ಇದು ಇಲ್ಲಿನ ಜಿಯೋ ಪಾರ್ಕ್ನ ವಿಶೇಷ. ಬನ್ನಿ.